ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ಇದು ಕುಂಭರಾಶಿಯವರ ಭವಿಷ್ಯ ಶನಿ ಬದಲಾವಣೆಯ ವಿಷಯದಲ್ಲಿ. ಅಂದರೆ ನೋಡಿ, ಈ ಮಾರ್ಚ್ ತಿಂಗಳ ಕೊನೆಗೆ ಅಂತಂದ್ರೆ 29ನೇ ತಾರೀಕು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಆಗ ಕುಂಭರಾಶಿಯವರಿಗೆ ಮುಂದಿನ 2.5 ವರ್ಷ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ, ಇನ್ನೂ ಸಾಡೆಸಾತಿಯ ಪ್ರಭಾವವಂತೂ ಮುಂದುವರೆದಿರುತ್ತೆ. ಸೊ ಈ ಕಾಲಾವಧಿಯಲ್ಲಿ ಶನಿ ನಿಮ್ಮ ಜಾತಕದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತಾನೆ, ಅದರ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಮತ್ತು ನಾವು ಎಷ್ಟು ಸಾಧ್ಯವೋ ಅಷ್ಟು ಶನಿಯಿಂದ ಶುಭ ಫಲಗಳನ್ನು ಯಾವ ರೀತಿಯಾಗಿ ನಾವು ಪಡೆಯತಕ್ಕದ್ದು, ಇದೆಲ್ಲವನ್ನು ಸಮಗ್ರವಾಗಿ ನೋಡ್ತೇವೆ. ತಮಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ನೋಡಿ, 2ನೇ ಶನಿಗೆ ಯಾವ ರೀತಿಯಾಗಿ ಗ್ರಂಥದಲ್ಲಿ ಹೇಳ್ತಾರೆ ಅಂತಂದರೆ, ನೋಡಿ, ದ್ವಿತೀಯ ಶನಿ ಇದ್ದಾಗ ಮತಿಭ್ರಂಶಮ ಮನಃಕ್ಲೇಶಂ ಸರ್ವಕಾರ್ಯ ವಿನಾಶಕೃತ ದೇಹಾಲಸ್ಯಮ ಮನಸ್ತಾಪಂ ಸೂರ್ಯಪುತ್ರೇ ದ್ವಿತೀಯಕ್ಕೆ. ಈ ಸಾಡೆಸಾತಿಯ ಪ್ರಭಾವದಲ್ಲಿ ನೋಡಿ, ಮತಿಭ್ರಂಶಂ ಅಂತ ಹೇಳಿದ್ದಾರೆ. ಅಂತಂದರೆ ಬುದ್ಧಿಗೆ ಒಂದು ರೀತಿಯ ಜಾಡ್ಯ ಹಿಡಿದು ಬಿಡುತ್ತೆ, ಮತಿಭ್ರಂಶಂ ಅಂತ ಹೇಳಿದ್ದಾರೆ. ಬುದ್ಧಿ ಸರಿಯಾಗಿ ಕೆಲಸವನ್ನು ಮಾಡೋದಿಲ್ಲ, ಮೇಲಿಂದ ಮೇಲೆ ತಪ್ಪುಗಳನ್ನು ಮಾಡುತ್ತೆ, ತಪ್ಪು ನಿರ್ಧಾರಗಳನ್ನು ನಾವು ತೆಗೆದುಕೊಳ್ತಾ ಹೋಗ್ತೇವೆ, ಇದು ಮುಖ್ಯವಾಗಿ. ಆಮೇಲೆ ಮನಃಕ್ಲೇಶಂ, ಮನಸ್ಸಿಗೆ ಎಲ್ಲ ರೀತಿಯ ಯಾವಾಗಲೂ ಬೇಸರ, ಮನಸ್ಸಿನಲ್ಲಿ ಕಿರಿಕಿರಿ, ಅದರಿಂದ ಕಲಹಗಳಾಗೋದು, ಜಗಳ ಆಗೋದು ಇದು ಮುಂದುವರಿಯುತ್ತೆ. ಮತ್ತು ಸರ್ವಕಾರ್ಯ ವಿನಾಶಕೃತ, ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ತೊಂದರೆ ಬರಲಿಕ್ಕೆ ಸಾಧ್ಯತೆ ಇದೆ. ಇದು ನೋಡಿ, ಇದು ಕಂಪ್ಲೀಟಾಗಿ ಇದೇ ರೀತಿಯಾಗಿ ಆಗುತ್ತೆ ಅಂತ ಇಲ್ಲ. ನಮ್ಮ ಮೂಲ ಜಾತಕದಲ್ಲಿ ಒಂದು ವೇಳೆ ಶನಿ ಒಳ್ಳೆಯವನಾಗಿದ್ದರೆ ಅಂತಂದರೆ, ಸ್ವರಾಶಿಯಲ್ಲಿದ್ದರೆ ಅಥವಾ ಉಚ್ಚನಾಗಿದ್ದರೆ, ಈ ಶನಿಯ ಪ್ರಭಾವಗಳು, ನಾನೇನು ಹೇಳ್ತಾ ಇದ್ದೀನಿ, ಕೆಟ್ಟ ಪ್ರಭಾವಗಳು ಖಂಡಿತವಾಗಿಯೂ ಇಷ್ಟೊಂದು ಪ್ರಭಾವ ಬೀರಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಒಂದು ವೇಳೆ ಅಲ್ಲೂ ಕೂಡ ಶನಿ ಅಶುಭನಾಗಿದ್ದರೆ ಇದರ ತೀವ್ರತೆ ಇನ್ನೂ ಜಾಸ್ತಿ ಆಗಲಿಕ್ಕೆ ಸಾಧ್ಯತೆ ಇದೆ, ಇದನ್ನು ನೆನಪಿಟ್ಕೊಳ್ಳಿ. ಅದೇ ರೀತಿ ದೇಹಾಲಸ್ಯಮ್ಮ, ನೋಡಿ, ದೇಹದಲ್ಲಿ ಒಂದು ರೀತಿಯ ಆಲಸ್ಯತನ, ಈ ಒಂದು ಮನಸ್ತಾಪಂ, ಆಗಲೇ ಹೇಳಿದೆ ನಾನು, ಮನಸ್ಸಿಗೆ ಒಂದು ರೀತಿಯ ಕ್ಲೇಶ ಇರುತ್ತೆ, ತೊಂದರೆಗಳಿರುತ್ತೆ. ಇದೆಲ್ಲವೂ ಏನಪ್ಪ ಅಂತಂದರೆ ಸೂರ್ಯಪುತ್ರೇ ದ್ವಿತೀಯಕ್ಕೆ 2ನೇ ಸ್ಥಾನದಲ್ಲಿದ್ದಾಗ ಸಾಧ್ಯವಾದಷ್ಟು ಶನಿಯಿಂದ ಅಶುಭ ಫಲಗಳು ಮಾತ್ರ ಸಿಗುತ್ತೆ. ಸೊ ಹಾಗಾಗಿ ಶನಿಯಿಂದ ನಮಗೆ ಒಳ್ಳೆಯ ಫಲಗಳು ಸಿಗಬೇಕು ಅಂತಂದರೆ ಶನಿಯ ಸ್ತೋತ್ರಾದಿಗಳನ್ನು ನೀವು ಖಂಡಿತವಾಗಿ ತಪ್ಪದೇ ಪ್ರತಿನಿತ್ಯ ಹೇಳ್ತಾ ಬನ್ನಿ, ಅದರಿಂದ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಎಲ್ಲ ದೊಡ್ಡ ದೊಡ್ಡ ಕೆಲಸಗಳು ಈ ಶನಿಯ ಸಾಡೆಸಾತಿಯ ಪ್ರಭಾವದಲ್ಲೇ ಆಗೋದರಿಂದ ಶನಿಯನ್ನು ನಾವು ಸರಿಯಾಗಿ ಉಪಾಸನೆಯನ್ನು ಮಾಡಿದ್ದಾದರೆ ನೋಡಿ, ಶನಿ ಶಾಂತಿಯನ್ನು ಮಾಡಿಕೊಳ್ಳಿ, ಆಂಜನೇಯನ ದರ್ಶನವನ್ನು ಮಾಡಿಕೊಳ್ಳಿ. ಅದರ ಜೊತೆಗೆ ಇನ್ನೊಂದು ರುದ್ರಾನುಷ್ಠಾನ ಅಂತಂದರೆ ರುದ್ರಾಭಿಷೇಕಾದಿಗಳನ್ನು ನೀವು ಮಾಡಿಕೊಂಡ್ರೂ ಕೂಡ ಶನಿಯ ಪ್ರಭಾವ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ.